ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಅಂದುಕೊಂಡ ಕೆಲಸ ನೀವು ಅಂದುಕೊಂಡ ಸಮಯಕ್ಕೆ ಆಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಅಂದುಕೊಂಡ ಕೆಲಸ ನೀವು ಅಂದುಕೊಂಡ ಸಮಯಕ್ಕೆ ಆಗುತ್ತಾ, ಅದು ಯಾವುದಾದ್ರೂ ಕೆಲಸ ಆಗಿರ್ಬೋದು. ಬಹುಶಃ ಆ ಕೆಲಸ ಆಗ್ತಿತ್ತು, ನೀವು ಕೈ ಬಿಟ್ಟಿರುವಂಥದ್ದು, ಅಥವಾ ಈ ಕೆಲಸ ಆಗಲ್ಲ ಅನ್ನೋದು ನಿಮ್ಮ ಮೈಂಡ್ನಲ್ಲೇ ಅಂದ್ಕೊಂಡಿರುವಂಥದ್ದು, ಅಥವಾ ಆ ಕೆಲಸ ಆಗದೇ ಇದ್ರೂ ಕೂಡ ನೀವು ಎಫರ್ಟ್ ಹಾಕುವಂಥದ್ದು, ಇಂಥವ್ರಿಗೆ ಈ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಆ ಕೆಲಸ ಆಗದೇ ಇದ್ರೂ ಕೂಡ ಅದ್ರ ಬಗ್ಗೆ ನಿಮ್ಮ ಟೈಮ್ ಇನ್ವೆಸ್ಟ್, ಮನಿ ಇನ್ವೆಸ್ಟ್, ಓಕೆ, ನಿಮ್ಮ ಎನರ್ಜಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ನಿಮ್ಮ ಆ ಒಂದು ಕಾರ್ಡ್ನ ನೀವು ಯಾವ ವಿಚಾರವಾಗಿ ಈ ರೀಡಿಂಗ್ ನೋಡ್ತಾ ಇದ್ದೀರಿ ಆ ವಿಚಾರವಾಗಿ ಈ ಒಂದು ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಪ್ರಶ್ನೆನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಇದು ಅಥವಾ ಇದು ಯಾವ ವಿಚಾರವಾಗಿ, ಯಾವ ಕೆಲಸ ಆಗುತ್ತೆ ಅಥವಾ ಆಗಲ್ಲ ಅನ್ನೋ ವಿಚಾರವಾಗಿ ಒಂದು ಕನ್ಕ್ಲೂಷನ್ ಮೈಂಡಲ್ಲಿ ಏನಾದರೂ ಇದ್ದರೆ ಅಂಥವ್ರಿಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಐ ಹೋಪ್ ನೀವು ಒಂದು ಸ್ಟೋನ್ನ, ಮೊದಲನೆಯ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಯಾರೆಲ್ಲ ಈ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ನೋಡೋಣ, ನೀವು ಅಂದುಕೊಂಡ ಕೆಲಸ ನೀವು ಅಂದುಕೊಂಡ ಸಮಯಕ್ಕೆ ಆಗುತ್ತಾ ಅನ್ನೋದು ನೋಡೋಣ. ಓಕೆ, ಎಸ್, ಆ್ಯಕ್ಚುಲಾಗಿ ಈ ಕೆಲಸದ ವಿಚಾರವಾಗಿ ನೀವು ತುಂಬ ಹಠ ಮತ್ತು ಒಂದು ರಚ್ಚಿಟ್ಕೊಂಡಿದ್ರಿ, ಇದಾಗಲೇ ಬೇಕು, ಹಾಗೆ ಆಗತ್ತೆ ಅನ್ನುವಂಥ ಹೋಪ್ ಇಟ್ಕೊಂಡಿದ್ದು. ಹಾಗೆ ಈ ವಿಚಾರದಿಂದಾಗಿ ನೀವು ನಿಮ್ಮ ಅಗ್ರೆಷನ್, ನಿಮ್ಮ ಸಿಟ್ಟು, ಕೋಪಗಳನ್ನು ಹೊರಗಡೆ ಹಾಕಿದ್ದು. ಈ ಕೆಲಸ ಆಗದೇ ಇದ್ದಾಗ ಅಥವಾ ಆಗೋದು ತಡವಾದಾಗ ನಿಮ್ಮ ಕೋಪನ ಹೊರಗಡೆ ಹಾಕಿದಿರಿ ಅಂತ ತೋರಿಸುತ್ತೆ. ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಕೆಲಸದ ವಿಚಾರವಾಗಿ ನೀವು ಹಣನೂ ಕೂಡ ಪೋಲ್ ಮಾಡ್ಕೊಂಡಿದ್ದೀರಿ. ಹಣದ ವಿಚಾರವಾಗಿಯೂ ಕೂಡ ನಿಮ್ಮ ಇನ್ವೆಸ್ಟ್ ಮಾಡಿದ್ರಿ, ಹಣನೂ ಇನ್ವೆಸ್ಟ್ ಮಾಡಿದ್ರಿ ಅಂತ ನೋಡ್ಬೋದು. ಈ ಕೆಲಸದ ವಿಚಾರ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ನೀವು ಕೋಪಕ್ಕೆ ತಿರುಗಿರುವಂಥದ್ದು, ಕೋಪದಲ್ಲಿ ಯಾರಿಗಾದ್ರೂ ಏನಾದರೂ ಮಾತಾಡಿದ್ದಂಥದ್ದಾಗಿರಬಹುದು. ಈ ರೀತಿ ಎಲ್ಲ ಮಾಡ್ತಾ ಇರೋದ್ರಿಂದನೇ ಇನ್ನೂ ಅದು ಡಿಲೇ ಆಗ್ತಾ ಬರ್ತಾ ಇದೆ. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವೇನು ಒಳ್ಳೆ ಕೆಲಸ ಆಗಿರ್ಬೋದು, ಅದು ಯಾವುದೇ ಕೆಲಸ ಆಗಿರ್ಬೋದು, ಇಲ್ಲಿ 3ನೇ ವ್ಯಕ್ತಿಗಳು ಏನಿದೆಯಲ್ಲ, 3ನೇ ವ್ಯಕ್ತಿಗಳಿಂದನೂ ಕೂಡ ಆಗದೇ ಇರುವ ಹಾಗೆ ತಡೆ ಹಿಡಿದಿದ್ದು ಕೂಡ ಇದೆ ಅಂತ ಹೇಳಬಹುದು. ಇಲ್ಲಿ ನೀವು ಕೂಡ ಹಣನ ಇನ್ವೆಸ್ಟ್ ಮಾಡಿದಿರಿ, ತುಂಬಾ ಟೈಮ್ ಇನ್ವೆಸ್ಟ್ ಮಾಡಿದಿರಿ, ಇದಕ್ಕೆ ತುಂಬಾ ಸ್ಟ್ರಗಲ್ ಪಡ್ತಿದ್ದೀರಿ. ಅದೊಂದು ಕೆಲಸ ಆಗಿಬಿಟ್ರೆ ನಿಮಗೆ ಮುಂದಿನ ಲೈಫ್ ಚೆನ್ನಾಗಿರುತ್ತೆ, ಈ ಕೆಲಸ ಆಗಲೇಬೇಕು, ಆಗೇ ತಿರುತ್ತೆ ಅಂತ ಹೇಳಿ. ಇಲ್ಲಿ 8 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಏನಾಗ್ತಾ ಇದೆ, ಈ ಕೆಲಸದ ವಿಚಾರವಾಗಿ ಕೆಲವು ಜನಗಳು, ಕೆಲವು ವ್ಯಕ್ತಿಗಳು ನಿಮ್ಮನ್ನು ಅಡ್ಡದಾರಿಗೆ ಎಳೆಯುವಂಥದ್ದು, ಅಥವಾ ಕೆಲಸ ಆಗದೇ ಇರುವಾಗ ನಿಮ್ಮ ಮುಂದೆ ತುಂಬ ಚೆನ್ನಾಗಿರುವ ಹಾಗೆ ಇದ್ದರೂ ಕೂಡ ನಿಮ್ಮ ಬೆನ್ನ ಹಿಂದೆ ಅದು ಆಗಬಾರ್ದು ಅನ್ನುವ ರೀತಿ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಮೇಲೆ ಅಸೂಹೆ ಪಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ನಿಮಗೆ ಒಂದಷ್ಟು ನೆಗೆಟಿವ್ ಎನರ್ಜಿ ಪಾಸ್ ಮಾಡ್ತಿರೋದ್ರಿಂದ ನಿಮ್ಮ ಎನರ್ಜಿ ಏನಿದೆಯಲ್ಲ ಒಂದಷ್ಟು ನೆಗೆಟಿವ್, ನಿಮ್ಮ ಆಹಾರ ಒಂದಷ್ಟು ಬ್ಲ್ಯಾಂಕ್ ರೂಪಕ್ಕೆ ತಿರುಗಿದೆ ಅಂತ ಹೇಳ್ಬೋದು. ಇಲ್ಲಿ ನೆಗೆಟಿವ್ ಥಾಟ್ಸ್ಗಳು ಕೂಡ ನಿಮ್ಮ ಮೈಂಡ್ನಲ್ಲಿ ಓಡ್ತಾ ಇರುತ್ತೆ. ಆ ಕೆಲಸದ ವಿಚಾರವಾಗಿ ನೀವು ವಿಪರೀತ ತಲೆ ಕೆಡಿಸ್ಕೊಂಡಿದ್ದೀರಿ ಅಂತ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ನೀವು ದುಡುಕಿ ಅದು ಕೆಲಸ ಯಾವ ರೀತಿ ಮಾಡಬೇಕು, ಅಥವಾ ಅದ್ರ ಬಗ್ಗೆ ನೀವು ಸರಿಯಾಗಿ ಓದ್ಕೊಳ್ದೇ ಇರಬಹುದಾಗಿರ್ಬೋದು, ಅಥವಾ ಅದ್ರ ಬಗ್ಗೆ ಸರಿಯಾಗಿ ತಿಳಿದೇ ಇರಬಹುದಾಗಿರ್ಬೋದು. ಈ ರೀತಿ ನೀವು ದುಡುಕಿ ಮುಂದೆ ಹೋಗಿರೋದ್ರಿಂದ ಇಲ್ಲಿ ಏನು ಮಾಡಬೇಕು ಅನ್ನುವ ಕನ್ಕ್ಲೂಷನ್ ಮೈಂಡಿಗೆ ಬಂದಿದ್ದೀರಿ. ನೀವು ಆ ಕೆಲಸ ಆಗುತ್ತೋ ಇಲ್ಲವೋ ಅನ್ನೋದು ಇನ್ನೂ ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆಯೇ ಇದೆ ಅಂತ ಹೇಳ್ಬೋದು. ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಆಗಬೇಕಾಗಿರುವ ಕೆಲಸ, ಇಷ್ಟೊತ್ತಿಗಾಗಲೇ ಆಗಬೇಕಾಗಿರುವ ಕೆಲಸ ಕೆಲವು ಸಲ 3ನೇ ವ್ಯಕ್ತಿಗಳಿಂದ, ಹಾಗೆ ನಿಮ್ಮನ್ನು ನೋಡಿ ಅಸೂಹೆ ಪಡುವಂತಹ ಜನಗಳಿಂದ, ಹಾಗೆ ನಿಮ್ಮ ಮೇಲೆ ಒಂದಷ್ಟು ನೆಗೆಟಿವ್ ಎನರ್ಜಿ ಅದನ್ನು ಪಾಸ್ ಮಾಡಿರೋದ್ರಿಂದ ಈ ಕೆಲಸ ಆಗೋದು ತುಂಬಾ ಡಿಲೇ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಈ ಕೆಲಸ ಆಗೋದು ತುಂಬಾ ಲೇಟ್ ಆಗ್ತಾ ಇದೆ. ಹಾಗೆ ನೀವು ಈ ಕೆಲಸದ ವಿಚಾರವಾಗಿ ಕೂಡ ಬ್ಲ್ಯಾಂಕ್ ಆಗಿದ್ದೀರಿ ಅಂತ ಹೇಳಬಹುದು. ಇಲ್ಲಿ
ಆಗುತ್ತಾ, ಕಡೆಯಲ್ಲಿ ಆ ಕೆಲಸ ಆಗುತ್ತಾ ಇಲ್ವಾ ಅಂತ ನಾವು ನೋಡೋಕ್ಕೆ ಹೋದರೆ ಈ ಕೆಲಸ ಆಗೋದು ಸಾಕಷ್ಟು ಕಷ್ಟ ಇದೆ ಅಂತ ಹೇಳ್ಬೋದು. ಸ್ವಾರ್ಡ್ಸ್ ಬಂದಿರೋದ್ರಿಂದ ಸಾಕಷ್ಟು ಇಲ್ಲಿ ಜನಗಳಿಂದನೇ ನಿಮ್ಮ ಕೆಲಸ ಆಗದೆ ಒಂದಷ್ಟು ತಡೆ ಹಿಡಿದಿದ್ದಾರೆ ಅಂತಲೇ ಹೇಳಬಹುದು. ಒಂದಷ್ಟು ನೀವು ಹೀಲಾಗುವಂಥ ಹೀಲಾಗಿ, ಹಾಗೆ ನೀವು ನಂಬುವ ದೈವನ ಆರಾಧನೆ ಮಾಡಿ, ಈ ರೀತಿಯ ತುಂಬಾ ಬ್ಲ್ಯಾಂಕ್ ಆಗಿದೆ, ನಿಮ್ಮ ಕೆಲಸ ಆಗೋದು ತುಂಬಾ ಕಷ್ಟ ಇದೆ ಅಂತ ಹೇಳಬಹುದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ಅಂದುಕೊಂಡ ಕೆಲಸ ನೀವು ಅಂದುಕೊಂಡ ಸಮಯಕ್ಕೆ ಆಗುತ್ತಾ ಅಥವಾ ಇಲ್ವಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಅಂದುಕೊಂಡ ಕೆಲಸ ನೀವು ಅಂದುಕೊಂಡ ಸಮಯಕ್ಕೆ ಆಗುತ್ತಾ ಅಥವಾ ಇಲ್ವಾ, ಆ ಕೆಲಸದ ವಿಚಾರವಾಗಿ ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ, 8 ಆಫ್ ವಾಂಡ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಎಸ್, ಆ ಕೆಲಸದ ವಿಚಾರವಾಗಿ ಹೊಸ ಹೊಸ ಯೋಚನೆಗಳನ್ನು ನೀವು ಮಾಡ್ಕೊಂಡಿದ್ದೀರಿ. ಈ ಕೆಲಸ ಆಗುತ್ತಾ ಅಥವಾ ಇಲ್ವಾ ಅಂತ ನೋಡೋರಿಗೆ ಹೌದು, ಈ ಕೆಲಸದಲ್ಲಿ ಈಗ ಪ್ರೊಸೆಸಿಂಗ್ ತುಂಬ ಚೆನ್ನಾಗಿದೆ, ಒಳ್ಳೆಯ ಟೈಮ್ ನಿಮಗೆ ಬಂದಿದೆ, ಸರಿಯಾದ ಸಮಯ ಇದಾಗಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇನ್ನು ಕೆಲವು 2 ವಾರಗಳಲ್ಲಿ ಈ ಕೆಲಸದ ವಿಚಾರವಾಗಿ ಇಷ್ಟು ದಿವಸ ಏನು ಸ್ಟ್ರಕ್ ಆಗಿತ್ತಲ್ವ ಸರಾಗವಾಗಿ ಆ ಕೆಲಸ ಆಗೋದಕ್ಕೆ ಶುರು ಆಗುತ್ತೆ. ಹಾಗೆ ಇಲ್ಲಿ ಒಂದಷ್ಟು ಆ ಕೆಲಸದ ವಿಚಾರವಾಗಿ ನೀವು ಒಂದಷ್ಟು ಎಮೋಷನ್ಸ್ಗಳನ್ನ ಇಟ್ಕೊಂಡಿದ್ದೀರಿ. ಈ ಕೆಲಸ ಆಗತ್ತೆ, ಆದಮೇಲೆ ಆ ರೀತಿ ಇರಬೇಕು, ಈ ರೀತಿ ಇರಬೇಕು, ಈ ರೀತಿ ಇದೆ. ಈ ಕೆಲಸ ಆದ ನಂತರ ಕೂಡ ಯಾವುದೋ ಒಂದು ಆಪರ್ಚುನಿಟಿ ಕೂಡ ಬರುವಂಥದ್ದಾಗಿದೆ. ಈ ಕೆಲಸದ ವಿಚಾರವಾಗಿ ಇರಬಹುದು. ಈ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ನೀವು ನೋಡ್ತಿದ್ರಿ, ಒಂದು ಆಪರ್ಚುನಿಟಿ, ಒಂದು ಒಳ್ಳೆಯ ಅವಕಾಶ ಕೂಡ ನಿಮಗೆ ಬರುವಂಥದ್ದಾಗಿದೆ. ಇಲ್ಲಿ ಸ್ಟಾರ್ ಬಂದಿರೋದ್ರಿಂದ ಈ ಕೆಲಸ ಆಗುತ್ತೆ. ಹಾಗೆ ಇಲ್ಲಿ ಯಾರು ರೀಡಿಂಗ್ ಎಲ್ಲ ನೋಡ್ತಾ ಇದ್ದೀರಲ್ಲ ಅವರು ಕೂಡ ಒಂದಷ್ಟು ಟ್ರಾವೆಲ್ ಮಾಡುವಂಥದ್ದಿದೆ. ಕೆಲವರು ತುಂಬಾ ಈ ವಿಚಾರವಾಗಿ ಆಧ್ಯಾತ್ಮ ಲೋಕಕ್ಕೆ ಹೋಗಿದ್ರಿ, ನಿಮ್ಮ ಚಕ್ರಗಳನ್ನ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ರಿ. ಇಲ್ಲಿ 7 ಚಕ್ರ ಆ್ಯಕ್ಟಿವೇಟ್ ಮಾಡ್ಕೊಳ್ಳುವಂಥದ್ದು, ಹಾಗೆ ಧ್ಯಾನ ಮಾಡ್ತಾ ಒಂದಷ್ಟು ನಿಮ್ಮ ಎನರ್ಜಿನ ಹೀಲ್ ಮಾಡ್ಕೊಂಡಿದ್ದಂಥದ್ದಾಗಿರ್ಬೋದು. ಕೆಲವ್ರ ಲೈಫಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು, ತೀರ್ಥ ಸ್ನಾನ ಮಾಡಿರುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡಿರೋದ್ರಿಂದ ನಿಮಗೆ ಒಂದಷ್ಟು ನಿಮ್ಮ ಆರ ಏನಿದೆಯಲ್ಲ ಒಂದು ಪಾಸಿಟಿವ್ ಎನರ್ಜಿ ರೂಪಕ್ಕೆ ತಿರುಗಿದೆ ಅಂತ ಹೇಳ್ಬೋದು. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಕೆಲಸದ ವಿಚಾರವಾಗಿ ಏನಿದೆಯಲ್ಲ ಒಂದಷ್ಟು ತಾಳ್ಮೆಯಿಂದ ನೀವು ವೇಟ್ ಮಾಡ್ತಾ ಇದ್ದೀರಿ. ಈ ಕೆಲಸ ಆಗುತ್ತಾ ಅಥವಾ ಇಲ್ವಾ ಅಂತ ನೋಡೋರಿಗೆ ಒಂದು ಕ್ಲಾರಿಟಿ ಏನು ಗೊತ್ತಾ, ಈ ಕೆಲಸಕ್ಕೆ ನೀವು ತುಂಬಾ ಎಫರ್ಟ್ ಹಾಕಿದ್ದೀರಿ, ಈ ಹಿಂದೆ ಹಾಕಿದ್ದೀರಿ. ಹಾಗಾಗಿ ಈಗ ಇನ್ನು ಮುಂದೆ ಈ ಕೆಲಸ ಆಗುವವರೆಗೂ ನೀವು ತುಂಬಾ ಟೆನ್ಷನ್ನ ತಗೊಂಡಿದ್ದೀರಿ. ಆ ಕೆಲಸ ಆಗುತ್ತಾ ಇಲ್ವಾ ಅಂತ ಹೇಳಿ ಇಷ್ಟೆಲ್ಲ ನಾನು ಖರ್ಚು ಮಾಡಿದೆ ಅಥವಾ ಇಷ್ಟೆಲ್ಲ ಎಫರ್ಟ್ ಹಾಕ್ತೆ, ಇಷ್ಟೆಲ್ಲ ಈ ವಿಚಾರವಾಗಿ ನಾನು ನೋಡಿದೆ, ನಿಮ್ಮ ಮೈಂಡ್ನಲ್ಲಿ ಈಗ ಓಡ್ತಾ ಇರುವಂಥದ್ದು ಆ ಕೆಲಸ ಆಗುತ್ತೋ ಇಲ್ವೋ ಈ ರೀತಿ ಎಲ್ಲ ನೋಡ್ತಾ ಇದ್ರಿ. ಇದೊಂದು ಇಲ್ಲಿ ಮೂನ್ ಕಾರ್ಡ್ ಬರ್ತಾ ಇರೋದ್ರಿಂದ ಒಂದಷ್ಟು ಇಲ್ಲಿ ಕೆಲಸ ಆಗೋದು ಒಂದಷ್ಟು ಗ್ರಹಣದ ರೂಪಕ್ಕೆ ಈ ಹಿಂದೆ ತಿರುಗಿತ್ತು. ಈ ಗ್ರಹಣದ ರೂಪದಲ್ಲಿ ಏನು ಇದೆ ಈ ಸಮಯ ಆಗಿತ್ತು. ಬಟ್ ಆದರೆ ಈಗ ನನ್ನ ಏಸ್ ಆಫ್ ವಾಂಡ್ಸ್ ಅದೆಲ್ಲ ನಾನು ಪ್ರೆಸೆಂಟ್ ಎನರ್ಜಿಯಲ್ಲಿ ನೋಡ್ತಾ ಇರೋದ್ರಿಂದ ಒಂದು ಅದ್ಭುತವಾದ ತಿರುವು. ಹಾಗೆ ಇಲ್ಲಿ ಏನು ನಡೀತಾ ಇದೆ, ನೀವೇನು ಈ ಹಿಂದೆ ಪೂರ್ವಜರನ್ನ ಅಂದರೆ ಕಾರ್ಯಗಳನ್ನು ಮಾಡಿದ್ದು, ಹಿರಿಯರ ಪೂಜೆ ಆಗಿರ್ಬೋದು, ಏನೇ ಇರ್ಬೋದು, ಹಾಗೆ ಒಳ್ಳೊಳ್ಳೆ ಕ್ಷೇತ್ರಗಳಿಗೆ ನೀವೇನು ಪುಣ್ಯ ತೀರ್ಥ ಸ್ನಾನ ಮಾಡಿದ್ರಿ, ಇದೆಲ್ಲ ಒಂದು ಒಳ್ಳೆಯ ದೈವದ ಬ್ಲೆಸ್ಸಿಂಗ್ಸ್ ಇಂದ ಈ ಕೆಲಸ ಆಗುತ್ತೆ ಅಂತಲೇ ಬರ್ತಾ ಇದೆ. ಆಗುತ್ತೆ, ಬಟ್ ಆದರೆ ಆಗುವುದರೊಳಗೆ ನಿಮಗೆ ಈ ಹಿಂದೆ ಕೆಲವೊಂದು ವಿಚಾರಗಳು ತುಂಬಾ ನಿಮಗೆ ಮಾನಸಿಕವಾಗಿ ಕುಗ್ಸಿತ್ತು. ಈ ವಿಚಾರವಾಗಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ರಿ, ಎಲ್ಲ ಕೈ ಬಿಟ್ಟು ಹೋಯ್ತೇನೋ ಅಂತಲೂ ಕೂಡ ನೀವು ತಿಳ್ಕೊಂಡಿದ್ರಿ. ಹಾಗೆ ಗ್ರಹಣದ ರೀತಿಯಲ್ಲಿ ಒಂದು ಪೀರಿಯಡ್ ನಡೆದಿತ್ತು ಅಂತಲೇ ಹೇಳಬಹುದು. ಸೊ ಇಲ್ಲಿ ತುಂಬ ಎಫರ್ಟ್ ಹಾಕಿದ್ದೀರಿ. ಎಫರ್ಟ್ ಹಾಕಿರೋದ್ರಿಂದ ಒಂದು ಭಗವಂತನ ಏನಿದೆಯಲ್ಲ ಆ ಬ್ಲೆಸ್ಸಿಂಗ್ಸಿಂದ, ಹಾಗೆ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದಗಳಿಂದ, ನಿಮ್ಮ ಹಿರಿಯರ ಆಶೀರ್ವಾದಗಳಿಂದ ಈ ಕೆಲಸ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.